ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸೆಕೆಂಡ್ PUC ಕನ್ನಡ ಪರೀಕ್ಷೆಯಲ್ಲಿ ನೀಲಿನಕ್ಷೆಯ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಪ್ರಶ್ನೆ ಎಷ್ಟು ಅಂಕಕ್ಕೆ ಬರುವಂಥದ್ದು ಅಂತ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಹೋಗುವ. ಸುಲಭವಾಗಿರುವಂತಹ ಪ್ರಶ್ನೆಗಳಲ್ಲಿ ಸ್ಮರಿಸುವಂಥದ್ದು 39 ಅಂಕಗಳಿಗೆ ಬರ್ತದೆ, ಗ್ರಹಿಸುವಂಥದ್ದು 48. ಅಂದರೆ ಸ್ಮರಿಸುವಂಥದ್ದು ಅಂದರೆ 1 ಅಂಕದ ಪ್ರಶ್ನೆಗಳೆಲ್ಲ ಬರುವಂಥದ್ದು, ನಂತರ 2 ಅಂಕದ ಪ್ರಶ್ನೆಗಳು, ಅದಾದ ಮೇಲೆ 3 ಅಂಕದ ಪ್ರಶ್ನೆಗಳು, ಆಮೇಲೆ 4 ಅಂಕದ ಪ್ರಶ್ನೆಗಳು, ಆ ರೀತಿಯಾಗಿ ಬರುವಂಥದ್ದು. ಇಲ್ಲಿ ಒಟ್ಟು 120 ಅಂಕಕ್ಕೆ ಬರುವಂಥದ್ದು. ಶೇಕಡಾವಾರು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿರುವ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು ಎಷ್ಟು ಕೊಟ್ಟಿದ್ದಾರೆ? 1 ಅಂಕದ ಪ್ರಶ್ನೆಗಳು 15 ಕೊಟ್ಟಿದ್ದಾರೆ. 1 ಅಂಕದ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಲ್ಲಿ ಉತ್ತರಿಸಬೇಕಾಗಿರುವ ಪ್ರಶ್ನೆ 15, ಒಟ್ಟು ಅಂಕ 20. 15 ಪ್ರಶ್ನೆಗೆ ಅಲ್ಲಿ ಒಟ್ಟು 20 ಅಂಕ ಸಿಗ್ತದೆ ನಮಗೆ 1 ಅಂಕದ ಪ್ರಶ್ನೆಯಲ್ಲಿ. 1 + 4 + ಹೊಂದಿಸಿ ಬರೆಯಿರಿ, ಆಮೇಲೆ ಹೊಂದಿಸಿ ಬರೆಯು ಕೂಡ ಅದರಲ್ಲಿ ಆ್ಯಡ್ ಆಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಎಷ್ಟು ಕೊಡ್ತಾರೆ? 2 ಅಂಕದ ಪ್ರಶ್ನೆ 18 ಕೊಡ್ತಾರೆ. ಅದರಲ್ಲಿ 12 ಉತ್ತರಿಸಬೇಕು. ಒಟ್ಟು ಅಂಕ 36, ಉತ್ತರಿಸಬೇಕಾದ ಅಂಕಗಳು 24. 3 ಅಂಕದ ಪ್ರಶ್ನೆಗಳು 8, ಉತ್ತರಿಸಬೇಕಾಗಿರುವಂಥ ಪ್ರಶ್ನೆಗಳು 4, ಒಟ್ಟು ಅಂಕ 24, ಉತ್ತರಿಸಬೇಕಾದ ಅಂಕ 12. 4 ಅಂಕದ ಪ್ರಶ್ನೆಗಳು 10 ಕೊಡ್ತಾರೆ, 6 ಉತ್ತರಿಸಬೇಕು, ಒಟ್ಟು 40 ಅಂಕ ಸಿಗ್ತದೆ, ಉತ್ತರಿಸಬೇಕಾದ ಅಂಕಗಳು 24. ಹಾಗಾದರೆ ನೀವು 4 ಅಂಕದ ಪ್ರಶ್ನೆಗಳಿಗೆ ಜಾಸ್ತಿ ಗಮನವನ್ನು ಕೊಡಬೇಕು. ಯಾಕಂದರೆ ಇಲ್ಲಿ ಅವರು 10 ಪ್ರಶ್ನೆಯನ್ನು ಕೊಡ್ತಾರೆ, ಅದರ ಜೊತೆಗೆ ಅದಕ್ಕೆ 40 ಅಂಕಗಳು ಸಿಗ್ತದೆ. ಆದ್ದರಿಂದ ನೀವು ಅದಕ್ಕೆ ಮೊದಲಿಗೆ ಆದ್ಯತೆಯನ್ನು ಕೊಡಿ. ಒಟ್ಟು 52 ಪ್ರಶ್ನೆಗಳು, ಉತ್ತರಿಸಬೇಕಾದ ಪ್ರಶ್ನೆ 38, ಒಟ್ಟು ಅಂಕ 120, ಉತ್ತರಿಸಬೇಕಾದ ಅಂಕ 80. ನೋಡಿ, ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪದವಿ ಪೂರ್ವ ನೀಡಿರುವ ಹೊಸ ನೀಲನಕ್ಷೆ 80-20ರ ಮಾದರಿ ಪ್ರಕಾರ ಮಾದರಿಯ ಪ್ರಶ್ನೆ ಪತ್ರಿಕೆ 1 ಸಂಪೂರ್ಣ ಉತ್ತರಗಳೊಂದಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಮಾದರಿ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನೋಡ್ಕೊಳ್ತಾ ಹೋಗುವ. ಯಾವ ಪಾಠದಿಂದ ಎಷ್ಟು ಅಂಕಕ್ಕೆ ಪ್ರಶ್ನೆಗಳು ಬರ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅದರಿಂದ ನೀವು ಹೆಚ್ಚು ಪ್ರಶ್ನೆ ಬರುವಂತಹ ಪಾಠವನ್ನು ಇರ್ಬೋದು, ಪದ್ಯವನ್ನು, ಅದಕ್ಕೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು. ಮೊದಲಿಗೆ ಅದನ್ನು ಓದಿ ಮುಗಿಸ್ಕೊಳ್ಳಿ. ಇಲ್ಲಿ ನೋಡಿ, ಕದಡಿದ ಸಲಿಲಂ ತಿಳಿವಂದದೆ, ಇದರಲ್ಲಿ 7 ಅಂಕದ ಪ್ರಶ್ನೆಗಳು ಬರ್ತದೆ. 1 ಅಂಕದ ಪ್ರಶ್ನೆ ಬರ್ತದೆ, ಸ್ಮರಿಸುವುದು 1 ಅಂಕದ ಪ್ರಶ್ನೆ, ಗ್ರಹಿಸುವುದು 1 ಅಂಕದ ಪ್ರಶ್ನೆ, ಅನ್ವಯಿಸುವಂಥದ್ದು 1 ಅಂಕದ 1 ಪ್ರಶ್ನೆಗಳು ಬರುವಂಥ 1 ಪ್ರಶ್ನೆ ಅಲ್ಲಿ ಕೊಡ್ತಾರೆ. ವಚನಗಳಿಂದ 5 ಪ್ರಶ್ನೆಗಳು ಬರ್ತದೆ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಒಲು 7 ಅಂಕದ ಪ್ರಶ್ನೆ ಬರ್ತದೆ. ಪಗೆಯಂ ಬಾಲಕನೆಂಬರೆ 4 ಅಂಕದ ಪ್ರಶ್ನೆ. ಜಾಲಿಯ ಮರದಂತೆ 2 ಅಂಕದ ಪ್ರಶ್ನೆ. ಹಬ್ಬಲಿ ಅವರ ರಸಬಳ್ಳಿ 3 ಅಂಕ. ಬೆಳಗು ಜಾವ 3 ಅಂಕ. ಮುಂಬೈ ಜಾತಕ 3 ಮತ್ತು 4 ಅಂಕ. ಶಿಲುಬೆ ಏರಿಸಿದ್ದಾನೆ 3 ಅಂಕ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ 3 ಅಂಕ. ಹತ್ತಿ ಚಿತ್ತ 2 ಅಂಕ. ಒಮ್ಮೆ ನಗುತ್ತೇನೆ 2 ಅಂಕ. ಆದ್ದರಿಂದ ಇಲ್ಲಿ ಹೈಯೆಸ್ಟ್ ಪ್ರಶ್ನೆ ಬರುವಂಥದ್ದು ಕದಡಿದ ಸಲಿಲಂ ತಿಳಿವಂದದೆ ಮತ್ತು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು. ಈ 2 ಪದ್ಯ ಭಾಗಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ಆ 2 ಪದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ಯಾಕಂದರೆ 7 ಅಂಕದ ಪ್ರಶ್ನೆ, 7 ಅಂಕ ಅಂದರೆ 7 ಅಂಕಗಳು ಆ ಒಂದು ನಮಗೆ ಪದ್ಯದಿಂದ ಸಿಗುವಂಥದ್ದು. ಆದ್ದರಿಂದ ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಿ. ಅದಾದ ನಂತರ 5 ಅಂಕದ್ದು ವಚನಕ್ಕೆ ಕೂಡ ನೀವು ಅದರಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಬೇಕು. ಅದಾದ ಮೇಲೆ ನೀವು ಗದ್ಯ ಭಾಗವನ್ನು ನೋಡಿದರೆ ಮುಟ್ಟಿಸಿಕೊಂಡವನು 6 ಅಂಕದ ಪ್ರಶ್ನೆ. ವಾಲ್ಪರೈ ಅಭಿವೃದ್ಧಿ ತಂಡ 4 ಅಂಕದ ಪ್ರಶ್ನೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ 5 ಅಂಕ. ಕನ್ನಡವನ್ನು ಕಟ್ಟುವ ಕೆಲಸ 3 ಅಂಕ. ದಣಿಗಳ ಬೆಳ್ಳಿಲೋಟ 5 ಅಂಕ. ಬದುಕನ್ನು ಪ್ರೀತಿಸಿದ ಸಂತ 3 ಅಂಕ. ತಿರುಳ್ಗನ್ನಡ ಬೆಳ್ನುಡಿ 4 ಅಂಕ. ಹಳ್ಳಿಯ ಚಹಾ ಹೋಟೆಲ್ 3 ಅಂಕ. ಅದರಿಂದ ಇಲ್ಲಿ ಹೆಚ್ಚು ಅಂಕದ ಪ್ರಶ್ನೆ ಬರುವಂಥದ್ದು ಮುಟ್ಟಿಸಿಕೊಂಡವನು. ಅದರಿಂದ ಮುಟ್ಟಿಸಿಕೊಂಡವನು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ.
ಯಾಕಂದರೆ ಅವರು ನೀಲನಕ್ಷೆಯಲ್ಲಿ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ರೀತಿಯಾಗಿ ಅವರು ಪ್ರಶ್ನೆಗಳನ್ನು ಕೊಡುವಂಥದ್ದು. ಆ ಪಾಠದಿಂದ, ಆ ಪದ್ಯದಿಂದಲೇ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಆದ್ದರಿಂದ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಓದುವಂತಹ ತಯಾರಿಯನ್ನು ಮಾಡಿಕೊಳ್ಳಿ. ಮೊದಲಿಗೆ ಮುಖ್ಯವಾಗಿರುವಂತಹ ಕದಡಿದ ಸಲಿಲಂ ತಿಳಿವಂದೆ ಓದ್ಕೊಳ್ಳಿ. ವಚನಗಳು ಇನ್ನೂ ಹುಟ್ಟಲಿರದ ನಾರಿಯನನ್ನು ಅದನ್ನು ಮೊದಲು ಓದಿ ಮುಗಿಸಿಕೊಳ್ಳಿ. ಗದ್ಯ ಭಾಗದಲ್ಲಿ ನೋಡಿದರೆ ಮುಟ್ಟಿಸಿಕೊಂಡವರು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ದಣಿಗಳ ಬೆಳ್ಳಿ ಲೋಟ, ಇವಿಷ್ಟನ್ನು ಮೊದಲಿಗೆ ಓದ್ಕೊಳ್ಳಿ. ನಂತರದಲ್ಲಿ 3 ಅಂಕ 2 ಅಂಕ ಬಂದಿರುವಂಥ ಪ್ರಶ್ನೆಗಳನ್ನು ನಂತರ ಓದ್ಕೊಂಡು ಹೋದರೆ ಆಯಿತು. ಇವಿಷ್ಟು ನಮ್ಮ ಸೆಕೆಂಡ್ PUC ಕನ್ನಡ ಪರೀಕ್ಷೆಯಲ್ಲಿ ಬರುವಂತಹ ಪರೀಕ್ಷೆಯ ಬಗ್ಗೆ ಇರುವಂತಹ ನೀಲನಕ್ಷೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ, ಉತ್ತರ ಸಹಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗುವ. ಮುಂದಿನ ವಿಡಿಯೋದಲ್ಲಿ ಅದನ್ನು ನೋಡ್ತಾ ಅಭ್ಯಾಸವನ್ನು ಮಾಡ್ತಾ ಹೋಗುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಎಷ್ಟು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ? ಮಾದರಿ ಪ್ರಶ್ನೆ ಪತ್ರಿಕೆ 2 ಒಟ್ಟು 3 ರಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರುವಂಥದ್ದನ್ನು ನೋಡ್ಬೋದು. ಅದನ್ನೆಲ್ಲವನ್ನು ಕೂಡ ನಾವು ಅಭ್ಯಾಸ ಮಾಡುವ, ಹೊಂದಿಸಿ ಬರೆಯಿರುವಂಥದ್ದು, ಸಂದರ್ಭ ಇರುವಂಥದ್ದು, 4 ಅಂಕದ ಪ್ರಶ್ನೆಗಳಿರುವಂಥದ್ದು, ಭಾಷಾಭ್ಯಾಸಗಳಿರುವಂಥದ್ದು, ಅದರಲ್ಲಿ ಪ್ರಬಂಧ ಇರಬಹುದು, ಪತ್ರ ಬರೆಯುವಂಥದ್ದು ಎಲ್ಲವನ್ನು ಕೂಡ ಓದ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ. ಧನ್ಯವಾದಗಳು ಸ್ನೇಹಿತರೆ.